ಹಾಯ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿ, ಪಂಚಮಿ, ಗೌರಿ ಗಣೇಶ ಬ್ಯಾಕ್ ಟು ಬ್ಯಾಕ್ ಬರೀ ಹಬ್ಬಗಳೇ ಶುರುವಾಗಿದೆ. ಹಬ್ಬಗಳಿರಲಿ, ಸಂಡೇ ಸ್ಪೆಷಲ್ ಇರಲಿ ಅಥವಾ ಏನಾದರೂ ಫಂಕ್ಷನ್ ಇರಲಿ, ಫಸ್ಟ್ ನಮಗೆ ನೆನಪಾಗೋದು ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಅಂದ ತಕ್ಷಣ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ಪಾಯಸ ಮಾಡಬೇಕಾದ್ರೆ ಚೆನ್ನಾಗಿರತ್ತೆ, ಆದರೆ ಸ್ವಲ್ಪ ಹೊತ್ತು ಆದ್ಮೇಲೆ ತುಂಬಾನೇ ಗಟ್ಟಿ ಆಗತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ನಾನು ಇವಾಗ ಹೇಳೋ 5 ಮಿಸ್ಟೇಕ್ಸ್ ಅಂತಾನೆ ಹೇಳಬಹುದು. ಈ 5 ಮಿಸ್ಟೇಕ್ಗಳನ್ನ ಎಲ್ಲರೂ ಮಾಡೇ ಮಾಡ್ತಾರೆ. ಅದು ಯಾವ್ದ್ಯಾವ್ದು? ಹಾಲು ಒಡೆದು ಹೋಗುತ್ತೆ ಅಂದ್ರೆ ಹಾಲಿನ ಬದಲಾಗಿ ನಾವ್ ಏನ್ ಹಾಕ್ಬೇಕು? ಈ ಎಲ್ಲ ಮಿಸ್ಟೇಕ್ಗಳನ್ನ ಹೇಗೆ ಸರಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಇದರಲ್ಲಿ 1 ಬೌಲ್ ಹೆಸರುಬೇಳೆಯನ್ನ ತಗೊಂಡಿದ್ದೀನಿ. ಈ ಪಾಯಸ ಮಾಡಬೇಕಾದ್ರೆ ಮೊದಲ ಮಿಸ್ಟೇಕ್ ಇದನ್ನೇ ಮಾಡೋದು. ಹೆಸರುಬೇಳೆಯನ್ನ ಚೆನ್ನಾಗಿ ಹುರ್ಕೊಳ್ಳೋಲ್ಲ. ಮೇಯ್ನ್ ಆಗಿ ನಮಗೆ ಒಳ್ಳೆ ವಾಸನೆ, ಕರೆಕ್ಟಾಗಿ ಹಸಿ ವಾಸನೆ ಬರಬಾರ್ದು ಅಂದ್ರೆ ನೀವು ಹೆಸರುಬೇಳೆಯನ್ನ ಹುರ್ಕೊಳ್ಳೇಬೇಕು. ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ನೀವು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೇನೆ ನೀವೇನಾದ್ರೂ ಹೆಸರುಬೇಳೆಯನ್ನ ಹಾಕಿದ್ರಿ ಅಂದ್ರೆ ಪಾಯಸ ಜಿಗಿಟಾಗಿ ಬರೋದು, ಅದ್ರ ಜೊತೆಗೆ ಪಾಯಸ ಫುಲ್ ಹಸಿ ವಾಸನೆ ಬರೋದು ಇದಕ್ಕೇನೆ. ನೋಡಿ, ಇವಾಗ ನಾನು ಚೆನ್ನಾಗಿ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದೊಂದು ಸ್ವಲ್ಪ ಜಾಸ್ತಿ ಹುರಿದು ಈ ರೀತಿ ಬಂದರೆ ತುಂಬ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಇವಾಗ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಹೆಸರುಬೇಳೆಯನ್ನು ತೊಳ್ಕೊಳ್ಬೇಕು. ತೊಳ್ಕೊಂಡು ನೀರನ್ನ ಅದನ್ನ ಅರಿಸ್ಕೊಂಡು ಇವಾಗ ಇದಕ್ಕೆ 3 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಕಪ್ ಹೆಸರುಬೇಳೆಗೆ 3 ಕಪ್ ನೀರಾಗುವಷ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಬೇಕಿದ್ರೆ 3.5 ಕಪ್ನು ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು ಬರೀ 2 ವಿಷಲ್ ಮಾತ್ರ ಕೂಗಿಸ್ಬೇಕು. ಇಲ್ಲೂ ಮಿಸ್ಟೇಕ್ ಮಾಡ್ತಾರೆ, ತುಂಬ ವಿಷಲ್ನ ಹೊಡ್ಸ್ಕೊಂಡು ಬಿಡ್ತಾರೆ. 2 ವಿಷಲ್ ಸಾಕಾಗತ್ತೆ. ಇವಾಗ ನಾವು ಹಾಲಿನ ಬದಲಾಗಿ ಕಾಯಿ ಹಾಲನ್ನ ಮಾಡ್ಕೊಳ್ಳೋಣ. ಅದಕ್ಕೆ 1 ಬೌಲ್ ಕಾಯಿ ಹಾಕಿ ಅದ್ರ ಜೊತೆಗೆ 1 ಬೌಲ್ ನೀರನ್ನ ಹಾಕಿ 3 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಇದನ್ನ ಸೋಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ನುಣ್ಣಗೆ ನೀವು ಗ್ರೈಂಡ್ ಮಾಡ್ಕೊಂಡ್ರಿ ಅಂದ್ರೆ ಸೋಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನೋಡಿ, ಇವಾಗ ಸ್ವಲ್ಪ ನುಣ್ಣಗಾಗಿದೆ. ನಾನು ಇವಾಗ ಸ್ವಲ್ಪ ನೀರನ್ನ ಹಾಕಿ ಇನ್ನೂ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ತೀನಿ. ಹಾಲೇನಾದರೂ ಒಡೆದು ಹೋಗುತ್ತೆ, ಸರಿಯಾಗಿ ಬರೋದಿಲ್ಲ ಅನ್ನೋರು ನೀವು ಈ ರೀತಿ ಕಾಯಿ ಹಾಲನ್ನ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಒಡೆದು ಹೋಗೋದಿಲ್ಲ. ನೋಡಿ, ನಮ್ಮ ಬೇಳೆ ಪರ್ಫೆಕ್ಟ್ ಆಗಿ ಬೆಂದಿದೆ. ಇಲ್ಲಿ ಕೂಡ ಮಿಸ್ಟೇಕ್ನ ಮಾಡ್ತಾರೆ. ಬೇಳೆಯನ್ನು ತುಂಬ ಬೇಯಿಸ್ಬಿಟ್ಟು ಅಲ್ಲಿ ಬೇಳೆನೇ ಕಾಣೋದಿಲ್ಲ, ಆ ರೀತಿ ಮಾಡ್ಕೊಂಡು ಬಿಡ್ತೀರಾ. ನೋಡಿ, ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ಸ್ಮ್ಯಾಶ್ ಆಯಿತು ಅಂದರೆ ನಮ್ಮ ಬೇಳೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ನಾವು ಬೆಲ್ಲವನ್ನು ಕಾಯಿಸ್ಕೊಳ್ಳೋಣ. ಬೆಲ್ಲವನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಮೇಯ್ನ್ ಆಗಿ ಇಲ್ಲೂ ಮಿಸ್ಟೇಕ್ನ ಮಾಡ್ತೀರಾ. ಆ ಮಿಸ್ಟೇಕ್ ಏನು ಅಂದರೆ, ಬೇಳೆ ಬೇಯೋದ್ರೊಳಗೆ ಬೆಲ್ಲವನ್ನು ಹಾಕ್ಬಿಡ್ತಾರೆ. ಆವಾಗ ಖಂಡಿತವಾಗ್ಲೂ ಬೇಳೆ ಬೇಯೋದಿಲ್ಲ. ನೀವು ಚೆನ್ನಾಗಿ ಬೇಳೆಯನ್ನು ಬೇಯಿಸ್ಕೊಂಡು ಆದಮೇಲೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಬೆಲ್ಲವನ್ನು ಕರಗಿಸಿ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿ ಕೊಡುತ್ತೆ. ನೀವು ಇದನ್ನ ಚೆನ್ನಾಗಿ ಗಳಿಸ್ಕೊಂಡು ಬಿಟ್ರೆ, ಅಂದರೆ ಏನಾದ್ರು ಕಸ ಕಡ್ಡಿ ಇದ್ದರೆ ಗಳಿಸ್ಕೊಂಡ್ರು ತುಂಬ ಚೆನ್ನಾಗಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಬೇಳೆಯನ್ನು ಹಾಕ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಇವಾಗ ಬೆಂದಿದೆ. ಇದನ್ನು ಹಾಕ್ಕೊಳ್ಬೇಕು. ಬರೀ 2 ವಿಷಲ್ ಮಾತ್ರ ನೀವು ಹಾಕ್ಕೊಳ್ಬೇಕು. ನಮಗೆ ಹೆಸರುಬೇಳೆ ಚೆನ್ನಾಗಿ ಬಾಯಿ ಸಿಗಬೇಕು. ಆವಾಗಲೇ ನಮಗೆ ಹೆಸರುಬೇಳೆ ಪಾಯಸ ಅಂತ ಗೊತ್ತಾಗೋದು. ನೀವೇನಾದರೂ ಸ್ಮ್ಯಾಶ ಮಾಡ್ಕೊಂಡ್ರಿ ಅಂದರೆ ಏನು ಬೇಳೆನೇ ಸಿಕ್ಕಿಲ್ಲ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದನ್ನ ಒಂದ್ಸಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ಕಾಯಿ ಹಾಲನ್ನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ ನಾವು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪವನ್ನು ಹಾಕಿದರೆ ಹೆಸರುಬೇಳೆ ಮೇಯ್ನಾಗಿ ಟೇಸ್ಟ್ ಕೊಡೋದು ಒಂದು ಒಗ್ಗರಣೆ. ಮೇಯ್ನಾಗಿ ಒಂದು ಒಗ್ಗರಣೆ ಹಾಕ್ತೀವಿ. ಆ ಒಗ್ಗರಣೆಯಲ್ಲೇ ನಮಗೆ ಹೆಸರುಬೇಳೆ ಪಾಯಸ ಸೂಪರ್ ಟೇಸ್ಟ್ನ ಕೊಡೋದು. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಷ್ಟು ನೀರಾದರೆ ಸಾಕಾಗತ್ತೆ. ನೀವು ಕುದಿಸೋವಾಗಲೇ ಗಟ್ಟಿ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ಕೇಸರಿ ಬಾತ್ ಆಗೋದು ಗ್ಯಾರಂಟಿ. ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನೋಡ್ಕೊಳ್ಳಿ ಅಂತಲೇ ಹೇಳಬಹುದು. ನೋಡಿ, ಇಲ್ಲಿ ಇವಾಗ ನಾನು ಕಾಯಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ತಕ್ಷಣ ಒಡೆದೋಗತ್ತೆ ಅಂತ ಹೇಳೋರು ಈ ರೀತಿ ನೀವು ಕಾಯಿ ಹಾಲು ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅದೇ ಟೇಸ್ಟೇ ಕೊಡುತ್ತೆ. ಟೇಸ್ಟ್ ಏನು ಸ್ವಲ್ಪನೂ ಬದಲಾಗೋದಿಲ್ಲ.
ಮೇಯ್ನಾಗಿ ಇಲ್ಲಿ ಮಿಸ್ಟೇಕ್ ಮಾಡೋದೇನು ಗೊತ್ತಾ, ಇದು ಸ್ವೀಟ್ ಅಲ್ಲ ಯಾಕೆ ಉಪ್ಪನ್ನ ಹಾಕಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಈ ಚಿಟಿಕೆ ಉಪ್ಪೇ ನಿಮಗೆ ಒಳ್ಳೆ ಟೇಸ್ಟ್ನ ಕೊಡೋದು. ಇದನ್ನ ಮಿಸ್ಸೇ ಮಾಡಬೇಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಈ ಮಿಸ್ಟೇಕ್ ಕೂಡ ಮಾಡ್ತಾರೆ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಜಸ್ಟ್ ಒಂದು ಒಗ್ಗರಣೆ ಕೊಟ್ಟು ನಾವು ಸ್ಟವ್ನ ಆಫ್ ಮಾಡಬೇಕು. ನಾವು ಒಗ್ಗರಣೆಗೆ ಇಲ್ಲಿ 1 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮನೆಯಲ್ಲೇ ಕಾಯಿಸಿದ ತುಪ್ಪ. ನಾನು ಇವಾಗಲೇ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಇವಾಗ ಗೋಡಂಬಿಯನ್ನು ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಯಾಕೆ ಗೊತ್ತಾ, ಒಂದೊಂದಿದ್ರೆ ಒಂದೇ ಕಡೆ ಎಲ್ಲವೂ ಹೋಗ್ಬಿಡತ್ತೆ, ಅವಾಗ ತಿನ್ಬೇಕಾದ್ರೂ ಒಬ್ರಿಗೆ ಸಿಕ್ಬಿಡತ್ತೆ. ಆದರೆ ಈ ರೀತಿ ನೀವು ಮಾಡ್ಕೊಂಡ್ರಿ ಅಂದರೆ ಪ್ರತಿಯೊಂದು ತುತ್ತು ಪ್ರತಿಯೊಂದು ಬೈಟ್ನಲ್ಲೂ ನಿಮಗೆ ಗೋಡಂಬಿ ಸಿಗತ್ತೆ, ಅವಾಗ ತುಂಬ ರುಚಿ ಕೊಡತ್ತೆ ನೋಡಿ. ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ಮೊದಲೇ ದ್ರಾಕ್ಷಿ ಹಾಕ್ಕೊಂಡ್ವಿ ಅಂದರೆ ಈ ಗೋಡಂಬಿ ಫ್ರೈ ಆಗಿ ಕರಿಯಾಗಿ ಕ್ರಿಸ್ಪಿಯಾಗಿ ಬರೋದ್ರೊಳಗೆ ದ್ರಾಕ್ಷಿ ಎಲ್ಲ ಹತ್ತೋಗ್ಬಿಡತ್ತೆ. ನೀವು ಚೆನ್ನಾಗಿ 3/4% ಗೋಡಂಬಿಯನ್ನು ಬೇಯಿಸ್ಕೊಂಡಾದ್ಮೇಲೆ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ ಅಂತಲೇ ಹೇಳ್ಬಹುದು. ಇವಾಗ ನಮ್ಮ ಸೂಪರ್ ಒಗ್ಗರಣೆ ರೆಡಿಯಾಗಿದೆ. ಇಲ್ಲಿ ತುಂಬ ಮಿಸ್ಟೇಕ್ನ ಮಾಡ್ತಾರೆ. ಏನು ಗೊತ್ತಾ, ಈ ಬರೀ ಗೋಡಂಬಿ ಮತ್ತು ದ್ರಾಕ್ಷಿನ ಮಾತ್ರ ತಗೊಂಡು ತುಪ್ಪನ ಅಲ್ಲೇ ಬಿಡ್ತಾರೆ. ಆ ರೀತಿ ಮಾಡ್ಕೊಳ್ಬೇಡಿ. ಒಗ್ಗರಣೆ ಅಂದರೆ ತುಪ್ಪದ ಜೊತೆಗೇನೆ ನೀವು ಹಾಕ್ಕೊಳ್ಬೇಕು ನೋಡಿ. ಚೆನ್ನಾಗಿ ಇವಾಗ ಕುದೀತಾ ಇದೆ. ನಾವು ತುಪ್ಪದ ಜೊತೆಗೆ ದ್ರಾಕ್ಷಿ ಮತ್ತು ಗೋಡಂಬಿ ಒಗ್ಗರಣೆಯನ್ನು ಕೊಡೋಣ. ಅಮ್ಮನ ಕೈ ರುಚಿಯಲ್ಲಿ ಮೇನ್ ಇಂಗ್ರೀಡಿಯೆಂಟ್, ಸೀಕ್ರೆಟ್ ಇಂಗ್ರೀಡಿಯೆಂಟ್, ಟೇಸ್ಟಿ ಇಂಗ್ರೀಡಿಯೆಂಟ್ ಎಲ್ಲವೂ ಇದೆ ಅಂತಲೇ ಹೇಳಬಹುದು, ಒಗ್ಗರಣೆ. ಹೆಸರುಬೇಳೆ ಪಾಯಸ ನಿಜವಾಗ್ಲೂ ನಿಮಗೆ ರುಚಿ ಕೊಡೋದು ಇವಾಗಲೇ ನೋಡಿ. ಫ್ರೆಂಡ್ಸ್, ನಮ್ಮ ಪಾಯಸ ಎಷ್ಟು ನೀರಾಗಿ ಬಂದಿದೆ ಅಂತ. ನೀವೇನಾದರೂ ಈ ಕುದಿಸ್ಬೇಕಾದ್ರೇ ಗಟ್ಟಿ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ಕೇಸರಿ ಬಾತ್ ಆಗೋಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ನೀರಾಗಿ ಬಂದಿದೆ. ಇದು ತಣದ ಮೇಲೂ ಇದೇ ರೀತಿನೇ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಈ ಮಿಸ್ಟೇಕ್ಗಳಲ್ಲಿ ಯಾವ ಮಿಸ್ಟೇಕ್ ಮಾಡ್ತಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಮಿಸ್ಟೇಕ್ ಮಾಡ್ತೀವಿ, ಅದನ್ನ ಹೇಗೆ ಸರಿ ಮಾಡೋದು, ಅಮ್ಮನ ಕೈ ರುಚಿಯಲ್ಲಿ ಒಗ್ಗರಣೆ ಎಷ್ಟು ಮುಖ್ಯ, ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಅಷ್ಟು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಕೊಡತ್ತೆ. ಥ್ಯಾಂಕ್ ಯು.